ನೋಡ್ಬೋದು ಮೆಣಸಿನ್ಕಾಯಿಗಳು ಎಷ್ಟು ಚಿಕ್ಕದಾದ್ರೂ ಕಾಯಿಗಳು ನೋಡಿ ಇನ್ನೂ ಚಿಕ್ಕದಾಗಿದೆ ಫುಲ್ಲುನು. ನೋಡಿ ಒಂದೊಂದು ಯಾವ ಥರ ಶೇಪ್ ಇದೆ ಫುಲ್ಲುನು ನೀವೇ ನೋಡ್ಬೋದು. ನೋಡಿ ಇದು ನೋಡಿ ಗೈಸ್. ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಟಾಪಿಕ್ ಬಂದುಬಿಟ್ಟು ಮೆಣಸಿನ ಸಸಿ ಇದೆ. ಮೆಣಸಿನ ಸಸಿ ಕಿತ್ಕೊಂಡು ಉಣ್ಬೇಕು ಗೈಸ್, ನೆಡಬೇಕು ಅಂತ. ಅದಕ್ಕೆ ನಾವೀಗ ಹತ್ರ ಬಂದಿದ್ದೀವಿ. ಹತ್ರ ಬಂದು ನಮ್ಮಪ್ಪ ಅವರು ಗುಂಡಿ ತೋರ್ತಾ ಇದ್ದಾರೆ ಉಣ್ಣಕ್ಕಂತ. ನೋಡಿ ಸಸಿಗಳು ಇವೆ, ಸಸಿಗಳು ನೋಡ್ಬೋದು. ಮೆಣಸಿನ ಸಸಿಗಳು ಯಾವಾಗಿದೆ, ಒಂದೊಂದು ಉಣೋದು 5-5 ಉಣೋದು, ಒಂದೊಂದು ಎರಡು ಉಣೋದು ಅಂತ ಗೈಸ್. ಇನ್ನು ಅವತ್ತು ಉಣಿರವೆ ಇನ್ನೂ ಹುಟ್ಟಿಲ್ಲ. ನೋಡಿ ಇಲ್ಲಿ ಜಾಗ ಇದೆ, ಬನ್ನಿ ನೆಡೋಣ. ಜಾಸ್ತಿ ಆಳನೇ ಇಲ್ಲ ಗೈಸ್, ನೋಡ್ಬೋದು. ಇಲ್ಲೇ ಗೊಬ್ಬರ ಇರೋದ್ರಿಂದ ಗೊಬ್ಬರದ ಮಣ್ಣು ಆಗುತ್ತೆ ಇದು. ಹೌದು, ಮೆಣಸಿನ ಸಸಿ ನೋಡಿ. ನಮ್ಮಪ್ಪ ಹೆಂಗೆ ಗೊತ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿ. ನಾನು ಸೂಪರಾಗಿ ಹೊಂತೀನಿ ಗೈಸ್, ಫುಲ್ ಸೂಪರಾಗಿ ನೋಡ್ಬೋದು. ನೋಡ್ಬೋದು ಇನ್ನು ನಮ್ಮಪ್ಪ ನಿಂತಿದ್ದಾರೆ ಹಂಗೇನೆ. ಇದು ಬನ್ನಿ ಚಿಕ್ಕ ಮೆಣಸಿನ್ಕಾಯಿ ಸಸಿ ಗೈಸ್. ನೋಡಿ ಎಷ್ಟು ಚಿಕ್ಕದಾಗಿ ಬಿಡ್ತವೆ ಇವು, ಜಾಸ್ತಿ ದೊಡ್ಡ ಬಿಡಲ್ಲ. ಇಲ್ಲಿ ನೋಡಿ, ಇದು ಅದಕ್ಕಿಂತ ಚಿಕ್ಕ, ಎಂಥ ಚಿಕ್ಕ ಸಸಿ ಬಿಟ್ಟಿದೆ ನೋಡಿ. ಸಸಿನೇನೋ ದೊಡ್ಡದು, ಕಾಯೆಲ್ಲ ಚಿಕ್ಕದು, ನೀವೇ ನೋಡ್ಬೋದು. ಹಂಗೂ ಮೆಣಸಿನ್ಕಾಯಿ ರೇಟು ಜಾಸ್ತಿ ಅಲ್ವಾ ಗೈಸ್ ಫುಲ್ಲೂ. ನೋಡಿ ಅದ್ರ ಪಕ್ಕ ಒಂದು ಕನಕಾಂಬರ ಗಿಡ ಬಿಟ್ಟಿದೆ, ಹೂವನ್ನು ಬಿಟ್ಟಿದೆ, ಚೆನ್ನಾಗಿದೆ ಫ್ಲವರ್. ಇದು ಪರವಾಗಿಲ್ಲ ಗೈಸ್, ಒಂಚೂರು ದಪ್ಪದ ಬಿಟ್ಟಿದೆ. ಇಲ್ಲಿ ನೋಡಿ, ಇದು ಅಷ್ಟೇ ಚೆನ್ನಾಗಿದೆ ಫುಲ್ಲ. ನೋಡ್ಬೋದು ನಮ್ಮ ಹಿತ್ತಲಲ್ಲಿ ಬಾಳೆ ಗಿಡ, ನುಗ್ಗೆ ಸೊಪ್ಪಿನ ಗಿಡ, ನೋಡಿ ಕುಂಬಳಕಾಯಿ ಗಿಡ, ಹಾಗೆ ನೋಡಿ ಇನ್ನು ಇದು ಮಾಡ್ತಾ ಇದ್ದಾರೆ ಫುಲ್ಲ. ಇಲ್ಲೆಲ್ಲ ಒಟ್ಟು ಮೆಣಸಿನ್ಕಾಯಿ ಸಸಿಗಳೇ, ಆದರೆ ಯಾಕೋ ಯಾವ ಗಿಡಗಳು ಚೆನ್ನಾಗಿಲ್ಲ ಅನಿಸುತ್ತೆ. ಫುಲ್ ಚಿಕ್ಕ ಅಂದರೆ ಚಿಕ್ಕ, ನೋಡ್ಬೋದು ಎಲ್ಲ ಎಷ್ಟು ಚಿಕ್ಕ ಇದೆ. ಇವೆಲ್ಲ ನೆಟ್ಟಿದ್ದು ಫುಲ್ಲೂ ನೆಟ್ಟಿ ನೋಡ್ಬೋದು. ಕೈ ನೋಡಿ ಹೇಗಾಗಿದೆ, ನಾನು ನೆಟ್ಟಿದ್ದೆಲ್ಲ. ನಮ್ಮ ಅಪ್ಪರು ಉಣ್ತಾ ಇದ್ದಾರೆ. ಇದು ನುಗ್ಗೆಕಾಯಿ, ಇದು ಎಷ್ಟು ದೊಡ್ಡ ಆಗ್ಬಿಟ್ಟಿದೆ, ಸೊಪ್ಪನ್ನ ಕಿತ್ಕೊಳಕ್ಕೆ ಆಗಲ್ಲ, ಹಂಗೂ ಆಗ್ಬಿಟ್ಟಿದೆ ಫುಲ್ಲು. ಇಲ್ಲಿ ಗೊಬ್ಬರ ಹತ್ರನೇ ಮೆಣಸಿನ ಸಸಿ ಉಣ್ತಾ ಇರೋದು ನೋಡ್ಬೋದು. ಅದೇ ಹಂಗೂ ಇದ್ರದ್ದೆಲ್ಲ ಕೊಳೆ ಎಲ್ಲ ಮತ್ತು ಎಲ್ಲ ಜಾಸ್ತಿ ಉಟ್ಕೊಂಬಿಟ್ಟಿದೆ ಫುಲ್ಲೂ. ಎಷ್ಟು ನಲ್ಲಿದೆ ಗಾಯ್ಸ್, ಫುಲ್ ನಲ್ಲಿದೆ ಬಾಳೆ ಗಿಡದ ಹತ್ರ. ರಂಗೇನ ಸಸಿ ನೋಡಿ ಎಷ್ಟು ಚೆಂದ ಬಿಟ್ಟಿದೆ. ಇದು ಎಲ್ತಿಗೆ ಒಳ್ಳೆಯದು. ಇದನ್ನು ಇದಕ್ಕೆ ಹಾಕೊಂಡು ಗೊಜ್ಜು ಮಾಡ್ಕೊಬೋದು, ಹಂಡೆ ಇದರಿಂದ ಬೋಂಡ ಥರ ಮಾಡ್ಕೊಂಡು ತಿನ್ಬೋದು. ಎಲ್ತಿಗೆ ತುಂಬ ಒಳ್ಳೆಯದಾಗಿರುತ್ತೆ ಫುಲ್ಲೂ. ನೋಡಿ ಇದ್ರ ಸೊಪ್ಪು ದನಗಳು ತಿನ್ನಲ್ಲ ಗಾಯ್ಸ್, ದನಗಳು ತಿನ್ನಲ್ಲ. ನೋಡ್ಬೋದು ನಮ್ಮ ಗಿಡನೇ ಬಿಸಿಲು ಬೇರೆ ಬಂತು, ಅವಾಗಿಂದ ನೆರಳಿತ್ತು ಫುಲ್ಲೂ. ಬಿಸಿಲು ಬಂದಿದೆ ವೆದರ್ ನೋಡಿ. ಓಕೆ, ಥ್ಯಾಂಕ್ ಯು ಗಾಯ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಹಾಗೆ ಹೊಸಬ್ರು ನೋಡ್ತಿದ್ರೆ ಹಾಗೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.